ಹಲಘಟ್ಟ ಕ್ರಿಸ್ತಶಕ 1781 ಸಮಯ. ಸುಂದರ ಗುಜರಾತ್ ಪ್ರಾಂತ್ಯದ ಅಯೋಧ್ಯ ಸಮೀಪದ ಚಾಪಯ್ಯ ಪುಣ್ಯಭೂಮಿಯಲ್ಲಿ ಪೂರ್ಣಚಂದ್ರನ ಬೆಳಕಿನೊಳಗೆ ಧರ್ಮದೇವ ಮತ್ತು ಭಕ್ತಿ ಮಾತೆಯ ಗೃಹದಲ್ಲಿ ಒಬ್ಬ ಅದ್ಭುತ ಬಾಲಕ ಜನಿಸಿದರು. ಆ ಕ್ಷಣದಲ್ಲಿ ಗಾಳಿ ಸುಗಂಧಮಯವಾಯಿತು, ಮಂದ ಮಳೆ ಸುರಿಯಿತು, ದೇವತೆಗಳು ಪಲ್ಲಕ್ಕಿಯ ಹಾಡು ಹಾಡಿದವು. ಆ ಮಗುವಿನ ಹೆಸರು ಘನಶ್ಯಾಮ. ಆ ಮಗು ಸಾಮಾನ್ಯ ಮಗುವಲ್ಲ, ಅದು ಭಗವಂತನ ಅವತಾರ. ಅವನ ನಾಮಕರಣದ ಸಮಯದಲ್ಲಿ ಋಷಿಗಳು ಅವನಿಗೆ ಒಂದು ಹೆಸರನ್ನು ನೀಡಿದರು, ಘನಶ್ಯಾಮ. ಅಂದರೆ ಕಪ್ಪು ಮೋಡದಂಥ ದಿವ್ಯ ತೇಜಸ್ಸುಳ್ಳವನು ಎಂದರ್ಥ. ಬಾಲ್ಯದಲ್ಲಿ ಘನಶ್ಯಾಮನ ಚಾತುರ್ಯ, ಜ್ಞಾನ ಎಲ್ಲರ ಮನ ಸೆಳೆಯುತ್ತಿತ್ತು. ಅವನು ಕೇವಲ 1 ವರ್ಷದವನಾಗಿದ್ದಾಗ ತಾಯಿಯು ಅವನಿಗೆ ಹಾಲು ಕುಡಿಸಲು ಪ್ರಯತ್ನಿಸಿದಳು. ಮಾತೆ ಮೊದಲು ದೇವರಿಗೆ ನೈವೇದ್ಯ ಎಂದು ಹೇಳಿದಳು. ಅದನ್ನು ಕಂಡ ತಾಯಿ ಕಣ್ಣಂಚಲ್ಲಿ ನೀರು ತುಂಬಿಕೊಂಡಳು. ಈ ಮಗು ದೇವಸ್ವರೂಪಿ ಎಂದು ಮನದಲ್ಲಿ ಅಂದುಕೊಂಡಳು. ಹೀಗೆ ಒಂದು ಸಂಜೆ ತಾಯಿ ಘನಶ್ಯಾಮನಿಗೆ ರಾಮಾಯಣದ ಕಥೆಯನ್ನು ಹೇಳುತ್ತಿದ್ದರು. ರಾಮನ ಜೀವನ, ಸೀತೆಯ ತ್ಯಾಗ, ಹನುಮಂತನ ಭಕ್ತಿ ಇವೆಲ್ಲವೂ ಅವನ ಕಣ್ಣಂಚಲ್ಲಿ ನೀರಾಗಿ ಜಿನುಗುತ್ತಿದ್ದವು. ಅವನು ಆ ಕ್ಷಣದಲ್ಲಿ ಕೇಳಿದನು, ಅಮ್ಮ, ರಾಮನು ಲೋಕದಲ್ಲಿ ಧರ್ಮ ಸ್ಥಾಪನೆ ಮಾಡಿದ್ದಾನೆ, ನಾನು ಯಾವ ಧರ್ಮಕ್ಕಾಗಿ ಹುಟ್ಟಿದ್ದೇನೆ? ತಾಯಿ ಅಚ್ಚರಿಗೊಂಡಳು. ಅವಳು ಹೇಳಿದಳು, ಮಗನೇ, ನಿನ್ನ ಜೀವನವೇ ಉತ್ತರ. ಹೀಗೆ ದೇವಾಲಯದಲ್ಲಿ ಒಂದು ಘಟನೆ ನಡೆಯಿತು. ಘನಶ್ಯಾಮನ ತಂದೆ ಅವನನ್ನು ದೇವಾಲಯಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ವೇದ ಪಾಠಗಳು ನಡೆಯುತ್ತಿದ್ದವು. ಒಬ್ಬ ವಯಸ್ಸಾದ ಪಂಡಿತರು ಶ್ಲೋಕದ ಅರ್ಥವನ್ನು ತಪ್ಪಾಗಿ ಹೇಳುತ್ತಿದ್ದಾಗ ಬಾಲ ಘನಶ್ಯಾಮ ಮುಂದೆ ಬಂದು ಆ ಶ್ಲೋಕವನ್ನು ಸರಿಯಾಗಿ ಪಠಿಸಿ ಅದರರ್ಥವನ್ನು ವಿವರಿಸಿದರು. ಒಂದು ದಿನ ಘನಶ್ಯಾಮ ತೋಟದಲ್ಲಿ ಆಟವಾಡುತ್ತಿದ್ದ. ಹಠಾತ್ ಒಂದು ವಿಷದ ಹಾವು ಬಂದಿತ್ತು. ಎಲ್ಲ ಮಕ್ಕಳು ಭಯದಿಂದ ಓಡಿದರು. ಆದರೆ ಘನಶ್ಯಾಮ ನಗುತ್ತಾ ಆ ಹಾವನ್ನು ಕೈಯಲ್ಲಿ ಹಿಡಿದು ತೂಗಿದನು. ಹಾವು ಶಾಂತವಾಗಿ ಸುತ್ತಿಕೊಂಡು ಅವನ ಕಾಲಿಗೆ ಸಪ್ತ ಪ್ರಣಾಮ ಮಾಡಿದಂತೆ ಬಿತ್ತು. ಅದನ್ನು ಕಂಡು ಎಲ್ಲರೂ ನಿಶ್ಚಯ ಮಾಡಿದರು, ಈ ಮಗು ದೇವರ ರೂಪ, ನಾರಾಯಣನೇ ಇವನು ಎಂದು. ಈ ರೀತಿಯ ಅನೇಕ ದಿವ್ಯ ಘಟನೆಗಳು ಬಾಲ್ಯದಲ್ಲಿ ನಡೆದವು. ಅವನ ಚಲನೆ, ಮಾತು, ನಗು ಎಲ್ಲವೂ ಧರ್ಮದ ಅರ್ಥವನ್ನು ಹೇಳುತ್ತಿದ್ದವು. ಅವನು ದೊಡ್ಡವರಿಗೂ ಪಾಠ ಕಲಿಸುತ್ತಿದ್ದನು. ಭಯ ಪಡುವವರು ದೇವರನ್ನು ಅರಿಯಲಾರರು. ಧರ್ಮವೇ ಶಕ್ತಿ, ಸತ್ಯವೇ ಮಾರ್ಗ. ಭಾಗ 1ರ ಅಂತ್ಯದ ಸಂದೇಶ. ಘನಶ್ಯಾಮನ ಬಾಲ್ಯ ಕೇವಲ ಕಥೆಯಲ್ಲ, ಅದು ಭಕ್ತಿ, ಶಕ್ತಿ ಮತ್ತು ಧರ್ಮ ಬೀಜ ಬಿತ್ತಿದ ಅಧ್ಯಾಯ. ಆ ಬೀಜದ ಫಲವೇ ನಂತರದ ಯುಗದಲ್ಲಿ ಅರಳಿದ ಸ್ವಾಮಿ ನಾರಾಯಣ ಧರ್ಮದ ವೃಕ್ಷ. ಮುಂದಿನ ಭಾಗ 2ರಲ್ಲಿ ವೈರಾಗ್ಯ ಮತ್ತು ತಪಸ್ಸಿನ ಪಥ. ಆ ಕಥಾನಕವನ್ನ ನೋಡೋಣ. ನಮಸ್ಕಾರಗಳು.